ನಮಸ್ಕಾರ, ನಾನು BR ನಾಯ್ಡು. ಇತಿಹಾಸಕ್ಕೆ ಕೆಲವರು ಸಾಕ್ಷಿಯಾಗಬಹುದು, ಕೆಲವರು ಇತಿಹಾಸವನ್ನು ದಾಖಲಿಸುವ ಕೆಲಸ ಮಾಡಬಹುದು, ಆದರೆ ಕೆಲವರು ತಾವೇ ಇತಿಹಾಸವನ್ನು ನಿರ್ಮಿಸುತ್ತಾರೆ. ಅಂತವರೊಬ್ಬರು ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ ಸಿದ್ದರಾಮಯ್ಯ. 1948ರಲ್ಲಿ ಸಾಮಾನ್ಯ ಕೃಷಿ ಕುಟುಂಬವೊಂದರಲ್ಲಿ ಜನಿಸಿದ ಸಿದ್ದರಾಮಯ್ಯ ಅವರು ಕಾನೂನು ವ್ಯಾಸಂಗ ಮಾಡಿದವರು. 80ರ ದಶಕದಲ್ಲಿ ರೈತ ಚಳುವಳಿಗಳ ಮೂಲಕ ರಾಜಕೀಯಕ್ಕೆ ಪ್ರವೇಶ ಪಡೆದರು. ಬೆಂಕಿಯಂಥ ಮಾತು, ಪ್ರಾಮಾಣಿಕ ಕೆಲಸ ಸಿದ್ದರಾಮಯ್ಯನವರ ಆಸ್ತಿಯಾಗಿತ್ತು. ಹಲವು ಧೀಮಂತ ನಾಯಕರ ಮಾರ್ಗದರ್ಶನವೂ ದೊರಕಿತು. ಜನತಾ ಚಳವಳಿಯ ಮೂಲಕ ಪ್ರಬಲವಾದ ಜನನಾಯಕರಾಗಿ ರೂಪುಗೊಂಡ ಸಿದ್ದರಾಮಯ್ಯ ಕೇವಲ ಗಣ್ಯ ಆಡಳಿತಗಾರರ ನಡುವೆ ಗುರುತಿಸಿಕೊಳ್ಳಲಿಲ್ಲ. ಅವರು ಗುರುತಿಸಿಕೊಂಡಿದ್ದು ರೈತ, ಕಾರ್ಮಿಕ ಮತ್ತು ಬಡಜನರ ಪ್ರತಿನಿಧಿಯಾಗಿ. ವಿಧಿಯು ಅವರನ್ನು ಪ್ರಜಾಪ್ರಭುತ್ವದ ಪರವಾಗಿ ನಡೆದ ಸಮರದಲ್ಲಿ ದೊಡ್ಡ ನಾಯಕನ ಸ್ಥಾನಕ್ಕೆ ಸಿದ್ಧ ಮಾಡಿಟ್ಟಿತ್ತು. ಹೀಗಾಗಿ ರಾಜ್ಯ ಕಂಡ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ಹೊಸ ದಾಖಲೆಯನ್ನು ಬರೆದರು. ಸಮಾನತೆ ಮತ್ತು ಜಾತ್ಯತೀತ ಮೌಲ್ಯಗಳು ಸಿದ್ದರಾಮಯ್ಯ ಅವರ ಉಸಿರಾಗಿತ್ತು. ಹೀಗಾಗಿಯೇ ಆಹಾರ ಭದ್ರತೆ, ಶಿಕ್ಷಣ, ಮಹಿಳಾ ಸಬಲೀಕರಣ, ಸಾಮಾಜಿಕ ನ್ಯಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಹೊಸ ಶಕ್ತಿ ನೀಡಿದರು. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರನ್ನು ಕರ್ನಾಟಕದ ಜನರು ಹಲವು ನೂರು ಕಾರಣಗಳಿಗೆ ಸ್ಮರಿಸಿಕೊಳ್ಳಬಹುದು. ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತಿದ್ದ ಜಾತಿ ಮತ್ತು ವರ್ಗದ ಜನರಿಗೆ ಅವರು ಘನತೆಯನ್ನು ನೀಡಿದರು. ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವರ್ಗವನ್ನು ಒಗ್ಗೂಡಿಸಿ ಅಹಿಂದ ವರ್ಗವನ್ನು ಕಟ್ಟಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯತೆ ನೀಡಿದರು. ಅನ್ನಭಾಗ್ಯ ಯೋಜನೆಯ ಮೂಲಕ ತಲಾ 10 ಕಿಲೋಗ್ರಾಂ ಅಕ್ಕಿ ನೀಡುವ ಭರವಸೆಯನ್ನು ಸಮರ್ಥಿಸಿಕೊಳ್ಳುವಾಗ ನಮ್ಮಂತಹ ಬಡ ಕುಟುಂಬಗಳಿಗೆ ಹಬ್ಬಗಳಲ್ಲಷ್ಟೇ ಅನ್ನ ತಿನ್ನಲು ಸಾಧ್ಯವಾಗುತ್ತಿತ್ತು ಎಂದು ಅವರು ಭಾವುಕರಾಗಿ ಹಳೆಯ ದಿನಗಳನ್ನು ನೆನಪಿಸಿಕೊಂಡಿದ್ದು ಸದಾ ನೆನಪಿನಲ್ಲಿ ಉಳಿಯುವಂತಹದ್ದು ಹಾಗೆಂದು. ಸಿದ್ದರಾಮಯ್ಯ ವಾಸ್ತವಿಕ ದೃಷ್ಟಿಕೋನದ ನಾಯಕರೇ ಹೊರತು ಭಾವುಕರಲ್ಲ. ಪ್ರಧಾನಿ ಮೋದಿಯೇ ಆಗಿರಲಿ ಅಥವಾ ಯಾವ ಹಿರಿಯ ಬಿಜೆಪಿ ನಾಯಕನೇ ಆಗಿರಲಿ, ಇವರ ನಿಷ್ಠುರ ತುಂಬಿದ ಸತ್ಯವಾಕ್ಯಗಳ ಎದುರು ತಲೆಬಾಗಿ ನಿಲ್ಲಬೇಕಾಗುತ್ತಿತ್ತು. ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಉಚಿತ ಕೊಡುಗೆಗಳು ಎಂದು ಹಲವರು ಲೇವಡಿ ಮಾಡಿದಾಗಲೂ ಸಾರ್ವಜನಿಕರ ಹಣ ಮೊದಲು, ಬಡವರ ಮತ್ತು ಅಸಹಾಯಕರ ಹೊಟ್ಟೆ ತುಂಬಿಸಬೇಕು ಎಂಬ ತಮ್ಮ ನಿಲುವಿಗೆ ಸಿದ್ದರಾಮಯ್ಯ ಬದ್ಧರಾಗಿ ನಿಂತುಕೊಂಡರು. ಅತಿ ಹೆಚ್ಚು ಬಾರಿ ದಾಖಲೆಯ ಬಜೆಟ್ಗಳನ್ನು ಮಂಡಿಸುವ ಮೂಲಕ ಆರ್ಥಿಕತೆ, ಕಲ್ಯಾಣ ಯೋಜನೆಗಳು ಹಾಗೂ ಆಡಳಿತದ ಮೇಲೆ ತಮಗಿದ್ದ ಹಿಡಿತವನ್ನು ಸಾಬೀತುಪಡಿಸಿದರು. ಸಿದ್ದರಾಮಯ್ಯ ಅವರ ಸಾಧನೆಯ ಬಗ್ಗೆ ವರ್ಣಿಸಲು ಹೊರಟರೆ ಪದಗಳು ಸೋಲುತ್ತವೆ. ಆದರೆ ಒಂದು ಮಾತಂತೂ ನಿಜ: ಅನ್ನರಾಮಯ್ಯ, ಅಕ್ಷರರಾಮಯ್ಯ, ಅಹಿಂದ ರಾಮಯ್ಯ, ಕನ್ನಡ ರಾಮಯ್ಯ ಎಂದೆಲ್ಲ ಪ್ರೀತಿಯಿಂದ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅವರ ಕೊಡುಗೆಗಳನ್ನು ಕರ್ನಾಟಕ ಚಿರಕಾಲ ಸ್ಮರಿಸುತ್ತದೆ. ಕನ್ನಡಿಗರು ಯಾವತ್ತಿಗೂ ಸಿದ್ದರಾಮಯ್ಯ ಅವರನ್ನು ಕೃತಜ್ಞತೆ ಮತ್ತು ಪ್ರೀತಿಯಿಂದ ನೆನೆಸಿಕೊಳ್ಳುತ್ತಾರೆ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.